ಯುವತಿ ವಿಚಾರಕ್ಕೆ ಎರಡೂ ಕುಟುಂಬಗಳ ಮಧ್ಯೆ ಗಲಾಟೆ ಆಗಿದೆ. ಗಲಾಟೆ ತುಂಬಾ ಜಾಸ್ತಿಯಾಗಿ ನಡುರಸ್ತೆಯಲ್ಲೇ ಮಾರಾಮಾರಿಯಾಗಿದೆ. ಮಾರಾಮಾರಿ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ತುಮಕೂರಿನ ಕುಣಿಗಲ್ ಪಟ್ಟಣದ 15ನೇ ವಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿಯಷ್ಟೇ ಯುವತಿ ವಿಚಾರಕ್ಕೆ ಅಕ್ಕಪಕ್ಕದ ಮನೆಯವರ ಜೊತೆ ಫೈಟ್ ಆಗಿತ್ತು. ಇದೇ ವಿಚಾರವಾಗಿ ಗಲಾಟೆ ಕೂಡ ಆಯಿತು. ಘಟನಾ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಒಂದು ಗಲಾಟೆಯ ದೃಶ್ಯಗಳು ಸ್ಥಳೀಯರೇ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಎರಡೂ ಕುಟುಂಬದ ಸದಸ್ಯರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಈಗ ಗಾಯಾಳುಗಳನ್ನ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ನಿನ್ನೆ ರಾತ್ರಿ ಯುವತಿ ವಿಚಾರಕ್ಕೆ ನಡೆದಿರುವಂತಹ ಫೈಟ್ ಇದು. ಘಟನಾ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ತುಮಕೂರಿನ ಕುಣಿಗಲ್ ಪಟ್ಟಣದ 15ನೇ ವಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಆ ಮಟ್ಟಕ್ಕೆ ಹೊಡೆದಾಡ್ಕೊಂಡಿದ್ದಾರೆ ನೋಡಿ ಇವರೆಲ್ಲ. ಇದು ಯುವತಿ ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ನಡೆದಿರುವಂತಹ ಕಿರಿಕು ಮಾರಾಮಾರಿ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಒಂದು ಹುಡುಗಿ ವಿಚಾರಕ್ಕೆ ಇಷ್ಟೆಲ್ಲ ಗಲಾಟೆ ಆಗ್ತಿದೆ, ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆಕ್ಚುಲಿ ಏನಾಗಿತ್ತು, ಕಾರಣ ಏನು, ಘಟನೆ ಏನು ಅಂತ ಇದು? ಎಸ್ ರೋಶಿಣಿ, ಒಂದು ಯುವತಿಯ ವಿಚಾರವಾಗಿ ಅಂದ್ರೆ ಅಲ್ಲಿ ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆಯವರು ಇವರು. ಈ ಒಂದು ವಿಚಾರ, ಯುವತಿಯ ವಿಚಾರವಾಗಿ ಸಣ್ಣ ಪ್ರಮಾಣದ ಒಂದು ಗಲಾಟೆ ಆಗಿದೆ. ಆ ನಂತರ ಅದು ತಾರಕಕ್ಕೇರಿ ಮಾರಾಮಾರಿ ಆಗುವ ರೀತಿಯಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಆ ಒಂದು ದೃಶ್ಯವನ್ನ ಅಲ್ಲಿನ ಸ್ಥಳೀಕರು ಕೂಡ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಈ ಒಂದು ವಿಚಾರವನ್ನ ಗೊತ್ತಾದಂತ ತಕ್ಷಣ ಪೊಲೀಸರು ಕೂಡ ಸ್ಪಾಟ್ಗೆ ಹೋಗಿ ಏನು ಆ ಎರಡು ಉದ್ರಿಕ್ತರ ಗುಂಪು ಏನಿದೆ, ಆ ಎರಡು ಗುಂಪಿನ ಸದಸ್ಯರ ಆ ಎರಡು ಗುಂಪಿನವ್ರನ್ನ ಕರ್ಕೊಂಡ್ಬಂದು ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಇಬ್ರು ಕೂಡ ರಾಜಿ ಮಾಡಿಸಿ ಮತ್ತೆ ಕಳಿಸಿದ್ದಾರೆ. ಕುಣಿಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣ ಸಂಬಂಧ ಕೇಸು ಕೂಡ ದಾಖಲಾಗಿಲ್ಲ, ಸುಖಾಂತ್ಯ ಆಗಿದೆ. ರೋಶಿಣಿ. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಅಕ್ಕಪಕ್ಕದ ಮನೆಯವರ ಕುಟುಂಬಸ್ಥರ ನಡುವೆಯೇ ನಡೆದಿರುವಂತಹ ಗಲಾಟೆ ಇದು. ಅದರಲ್ಲೂ ಕೂಡ ಯುವತಿ ವಿಚಾರಕ್ಕೆ ನಡೆದಿರುವಂತಹ ಕಿರಿಕ್ ಅಂತ ಗೊತ್ತಾಗ್ತಾ ಇದೆ. ಅದಾದ ನಂತರ ರಾಜಿ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಸದ್ಯ ಎಫ್ಐಆರ್ ಅಂತೂ ದಾಖಲಾಗಿಲ್ಲ, ಎಲ್ಲವೂ ಕೂಡ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಪೌಂಡ್ ಏರಿ ಈ ರೀತಿಯಾಗಿ ಗಲಾಟೆಯ ಸಂದರ್ಭದಲ್ಲಿ ಪುಂಡಾಟವನ್ನು ತೋರಿಸಿದ್ರು. ಸ್ವಲ್ಪ ಸಣ್ಣ ವಿಚಾರಕ್ಕೆ ಆಗಿದ್ದಂಥ ಗಲಾಟೆ ದೊಡ್ಡ ಮಟ್ಟದಲ್ಲೇ ಗಲಾಟೆ ಆಯಿತು. ಅದಾದ ನಂತರ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಪೊಲೀಸರು ಬಂದು ಏನಾಯಿತು ಅಂತ ಹೇಳಿ ವಿಚಾರಿಸಿದ್ದಾರೆ. ಅದಾದ ನಂತರ ಎರಡೂ ಫ್ಯಾಮಿಲಿಗಳ ನಡುವೆ ಒಂದು ಕಾಂಪ್ರಮೈಸ್ ಮಾಡಿ ಅದಾದ ನಂತರ ಸಂಧಾನ ಮಾಡಿದ್ದಾರೆ.